ರೆಡಿ ಮಾಡ್ಕೋ ಭಾಸ್ಕರ್, ಬರ್ತಾ ಇದೀನಿ. ಓ ಕೇಳೋ ಭಾಸ್ಕರ್, ನಾನು ಹೆಂಗೋ ಕೇಳ್ತಿದ್ದೆ, ನೀನು ಹೇಳೋ, ನೀನು ಕೇಳೋ ಯಾರು ಬರ್ತಾರೆ ಅಂತ. నేను ಬಿಟ್ಟೆ ಹೊಡೆದ್ರೆ ಕರೆಕ್ಟಾಗಿ 1 hour ಅಲ್ಲಿ ಇರ್ತೀನಿ. ಓ ಅಲ್ಸೂರು ರೀಚ್ ಆಗಿದ್ದೀನಿ ಕಣೋ. నేను ರೀಚ್ ಆಗಿದ್ದು ಕರೆಕ್ಟಾಗಿ 1 hour. ಇಲ್ಲಿಂದ ಹೊಡೆದ್ರೆ ಕರೆಕ್ಟಾಗಿ 1 hour. ಓ ಟಿನ್ ಫ್ಯಾಕ್ಟ್ರಿ ಕಣೋ, ಇಲ್ಲಿಂದ ಹೊಡೆದ್ರೆ ಕರೆಕ್ಟಾಗಿ 1 hour ಬಂದ್ಬಿಡ್ತೀನಿ. ಭಾಸ್ಕರ್ ಕೇರ್ಪುರಂ ರೀಚ್ ಆಗಿದ್ದೀನಿ ಭಾಸ್ಕರ್, ಇಲ್ಲಿಂದ ಹೊಡೆದ್ರೆ ಕರೆಕ್ಟಾಗಿ 1 hour ಅಲ್ಲಿ ಇರ್ತೀನಿ. ಭಾಸ್ಕರ್ ಕೋಲಾರ ಇಲ್ಲಿಂದ 52 ಕಿಲೋಮೀಟ್ರ್ ಭಾಸ್ಕರ್, ಹೊಡೆದ್ರೆ ಇನ್ನೊಂದು 1 hour ಅಲ್ಲಿ ಇರ್ತೀನಿ ಭಾಸ್ಕರ್, ಬಂದ್ಬಿಡ್ತೀನಿ. ಭಾಸ್ಕರ್ ಹೊಸಕೋಟೆ ಟೋಲ್ ರೀಚ್ ಆದೆ ಭಾಸ್ಕರ್, ಇಲ್ಲಿಂದ ಹೊಡೆದ್ರೆ ಕರೆಕ್ಟಾಗಿ 1 hour ರೀಚ್ ಆಗಿಬಿಡ್ತೀನಿ. ಭಾಸ್ಕರ್ ಇಲ್ಲಿ ಹೊಸಕೋಟೆ ಬಿರಿಯಾನಿ ಹತ್ರ ಇದ್ದೀನಿ, ದುಡ್ಡು ಹಾಕ್ದ್ರೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲ ಮಟನ್ ಬಿರಿಯಾನಿ ತಗೊಬರ್ತೀನಿ, ಇಲ್ಲಾಂದ್ರೆ ವಾಪಸ್ ಬರ್ತೀನಿ ವಿತ್ ಡೆಲಿವರಿ ಚಾರ್ಜ್. ನೋಡು ಬಿರಿಯಾನಿ ಬೇಗ ತಗೊಂಡ್ ಬರ, ಬಿರಿಯಾನಿ ತಗೊಂಡ್ ಬರ. ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. 1 hour ಅಂದ್ಬಿಟ್ಟು ಆಗೋಯ್ತು ಅಲ್ಲೇ ಟೈಮ್. ಬೈಪಾಸ್ ಅಲ್ಲಿ ಇದ್ದೀನಿ ಭಾಸ್ಕರ್, ಇನ್ನು 1 hour ರೀಚ್ ಆಗ್ಬಿಡ್ತೀನಿ. ಸರಿ ರಾಜಾ, ನೀನು 1 hour ಅಲ್ಲಿ ರೀಚ್ ಆಗೋ, ನಾನು ಹೋಗಿ ಮನೆಯಲ್ಲಿ ಮಲ್ಕೊಂತೀನಿ. ಅವ್ನು ಭರತ್ಗಾನಿಗೆ ರೋಗ ಬಂದಿದೆ, ಅವನು ಬರಲ್ಲ, ಯಾರು ಬರಲ್ಲ. ಬಾಯ್. ನೋಡೋರು ನಿಮ್ಮ ಗಾಂಧಿನಗರ್ ದೇವಸ್ಥಾನದ ಹತ್ತ ಇದ್ದೀನಿ, ಲೊಕೇಶನ್ನು ನೋಡ್ಕೊಂಬಿಡು. ಭರತ್ಗಾನ್ಗೆ ರೋಗ ಬಂದ್ಬಿಡೈತೋ, ಅವ್ನು ಬರಲ್ಲೋ. ಬಂದ ಅರುಣ್ ಬಂದ. ಏನೋ ಅವ್ರಿಗೇನಾದ್ರು ಹೇಳ, ಅವ್ರಿಗೆ ಲೈ ಏನೋ ಯಾರು ಬರೋದೇನ್ರೋ, ಮೀಟರ್ ಬೀಜಗಳೆಲ್ಲ ನಿಗರ್ಕೊಂಡ್ಬಿಟ್ಟೈತ ನಿಮ್ಗೆ. ಇಷ್ಟು ಆಚೆ ಕಡೆ ಬರಕ್ ಧೈರ್ಯ ಇಲ್ವಾ, ದಮ್ಮಿಲ್ವಾ? ಭಾಸ್ಕರ್ ಒಬ್ಬನೇ ಗಂಡಸಿಲ್ಲಿ, ನೀವೆಲ್ಲ ಏನು ಚಿಕ್ಕಂಡಿಗಳೇನೋ? ಎದ್ದು ಬರ್ರೋ ಆಚೆ ಕಡೆ, ಹೋಗೋಣ ನನ್ ಮಕ್ಳ. ಇವಾಗ ಭರತ್ನವ್ರ ಮನೆಗೆ ಹೋಗ್ಬಿಟ್ಟು ಡೋರ್ ಅಲ್ಲ ಫಸ್ಟ್ ಹೇಳೋದು ಕೇಳಿಸ್ಕೊ. ಫಸ್ಟ್ ಭರತ್ನವ್ರ ಮನೆಗೆ ಹೋಗ್ಬಿಟ್ಟು ಡೋರ್ ತಟ್ಟಿ ಹೆಂಗಾದ್ರೂ ಮಾಡಿ ಭರತ್ಗನ್ ಎತ್ತಾಕೋ ಬರೋ ಜವಾಬ್ದಾರಿ ನಿಂದು. ನಾನು ಎತ್ಕೊಂಡ್ಬರ್ತೀನಿ, ಅದ್ರಕ್ಕೆಲ್ಲ ಇವಾಗ ಮಾಡಿಸ್ಕೊಂಡು ಹೋಗೋಣ. ಹಿಂಗೆ ನಿನಗೋಸ್ಕರ ಕಬಾಬ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀರಿ, ಬೇಗ ಬಂದ್ಬಿಡು ಡಾಬಾನಲ್ಲಿ. ನಿನಗೋಸ್ಕರ ನೈಟ್ ಎಲ್ಲ ಕುತ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು 3 ಪ್ಲೇಟ್ ರೆಡಿ ಮಾಡಿಸ್ತಾ ಇದ್ದೀರಿ, ಬಂದ್ಬಿಡಪ್ಪ. ಅವನು ಭಾಸ್ಕರ್ ನನಗೆ ಹೆಚ್ಚು ಒಂದು ಗರ್ವ, ನನಗೆ ಜಾಸ್ತಿ ಆಯಿತು. ಅದರ ಕಾರಣ ಭಾಸ್ಕರ್. 2 ಹಂದಿಗಳು ಎಷ್ಟು? 74 ಇದೆ ಅನ್ಕೋ. ಇವಾಗ ಕಡಿಮೆ ಆಗೈತೆ ಬರತ್ 75. ಅವಾಗೇ ಜಾಸ್ತಿ. ಎಷ್ಟಿದೆಯೋ? ನೀನು ಇನ್ನೂ ಕಡಿಮೆನಲ್ಲ ಬರೋಕ್ಕೆ. ನಿಮ್ಮ ನೀವೆಲ್ಲ ಹಿಂಗಂದ್ರೆ ನಾನು ಎಷ್ಟಿರಬೇಡ. ನಾನು ನೋಡೋ ನಿಮ್ಗಿನ್ನ ಕಡಿಮೆ ಅಲ್ಲ. ನಾನು ನಿಮ್ಗಿನ್ನ ಕಡಿಮೆ. ಹೆಂಗೆ ಅಲ್ಲೋಡಲ್ಲಿ 70 ಮೇಲೆ ಹೋಗ್ತಾ ಇಲ್ಲ. 90 ಇದೆ ಕಣ. ಸುಸ್ತಾಗಿ ಬೆಂಡಾಗಿ ಇರುವ ಅರುಣ್ ಡಿಸ್ಕಷನಲ್ಲಿ ಫುಲ್ಲು ಡೀಪ್ ಡಿಸ್ಕಷನ್ ಇರೋ ಭರತ್. ಏನು ಭರತ್ ಅನಿಸಿಕೆ? ಏನು ಭರತ್? ಇಬ್ಬರು ಡಾಕ್ಟ್ರುಗಳು ಎಲ್ಲ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿದೆ. ಬಟ್ ಏನಪ್ಪ ಅಂದರೆ ಒಂದು ಜಸ್ಟು ಗಾಡಿ ಓಡಿಸ್ಕೊಂಡು ಲಾಂಗ್ ಡ್ರೈವ್ ಅದು ಸ್ವಲ್ಪ ಆಡ್ಕೊಂಡು ಹಿಂಗೊಂದು ನೋಡಿ ಹೋಗಿ ಮತ್ತೆ ಹಿಂಗೋಗಿ ಮತ್ತೆ ಬಂದೈತೆ. ಹಾರ್ಟ್ ಅಟ್ಯಾಕ್ ಅಂದ್ಕೊಂಡು ಭಯ ಬಿದ್ದುಬಿಟ್ಟಿದೆ. ಸೊ ಈ ಸೀಸನ್ ಎಲ್ಲ ನಾವು ಬಂದಿದ್ದೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ನಾವು ತಿಂತಾ ಇದ್ದೀರಿ, ಅದಕ್ಕೆ ಕಾರಣ ರಾಕಿಗಾಣ ಕಾರ್ ಇಲ್ಲಿ ನಿಲ್ಸೋನೆ. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಏನು ಕೇಳಬೇಡಿ, ರಾಕಿಗಾನ ಒಪಿನಿಯನ್ ಕೇಳಿ. ಬಿಲ್ ಪೇ ಮಾಡ್ತಾ ಇರೋರು ಅಂತ ಗುಣಗ ಹೊಡಿತೀರ. ಭರತ್ ನೀನ್ ಮಾಡ್ತಾ ಇದ್ಯಾ? ಹಾಂ
ಎಂಪೈರ್ ಎಲ್ಲ ಎಂಪೈರ್ಗೆಲ್ಲ ಎಂಪೈರ್ ಇಲ್ಲ ಇಲ್ಲ ಬರ 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 ನೈದಿ ಸಾಕ್ ಬರೋ ಬರ 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 ಅಪ್ಪ ಈ ಒಪ್ಪಿದೆ ಅವನೇ ಕೊಟ್ಟಿದ್ದಪ್ಪ ನೋಡಪ್ಪ ಈ ಒಪ್ಪಿನ ಇವನೇ ಕೊಟ್ಟಿದ್ದಪ್ಪ ನನಗೆ ನೋಡಪ್ಪ ಒಳ್ಳೆ ಹುಡುಗಿ ನೋಡು ಅಲ್ಲ ಒಳ್ಳೆ ಹುಡುಗಿ ನೋಡು ನೋಡು ಚೆನ್ನಾಗಿದ್ದಾಳೆ ಅಂತ ಅವನೇ ಕೊಟ್ಟಿದ್ದಪ್ಪ ಕೇಳೋ ಅವ್ನ್ ಸಾಮಾನ್ ಮುಟ್ಕೊಂಡು ಕೇಳ ಅವ್ನು ಕೊಟ್ಟಿಲ್ಲೇನೋ ಅಂತ ನೆನ್ಪಿದ್ಯಾ ಭೀಮರಾಯಪ್ಪನ ಹತ್ರ ಭೀಮರಾಯಪ್ಪನ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಬಂದು ಪಕ್ಕದ ಕೂತ್ಕೊಂಡು ಹೇಳಿ ಅಜ್ಜಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆಯೋ ನಮ್ಮ ಮಾರ್ಕ್ಸು ಆ ಹುಡುಗಿ ಬಿಟ್ಟರೆ ನಿಮ್ಮ ಲೈಫಲ್ಲಿ ಯಾವುದು ಯಾವ ಹುಡುಗಿ ತುಂಬ ಒಳ್ಳೆಯದು ನನ್ನ ತಂಗಿ ಕಣೋ ನನ್ನ ತಂಗಿ ಮೋನಿಕಾ ಅಲ್ಲ ಯಾರು ಆ ಟೈಮಲ್ಲಿ ಮೋನಿಕಾ ಲವ್ ಯು ಮೋನಿಕಾ ಅದೆಲ್ಲ ಇಲ್ಲ ಹೋಗಿ ಹೋಗಿ ಕಚ್ಚಡ ನನ್ನ ಮಗನೊಂದು ಒಂದು ರೆಫರೆನ್ಸ್ ತಗೊಂಡು ನೀನ್ ಲವ್ ಮಾಡಿದ್ಯಲ್ಲ ನೋಡ ನೋಡ ಇದು ಇದು ತಕ್ಕೊಂಡು ಲವ್ ಯಾರೇ ಲವ್ ಮಾಡಿದ್ರು ಸರ್ವನಾಶ ಆಗಿದ್ದಾರೆ ಅಷ್ಟೇ ಸರ್ವನಾಶನೇ ನಮ್ ತಾಯಿ ಸರ್ವನಾಶನೇ ಹೆಸರು ಹೇಳ್ಬೇಡ ಸರ್ವನಾಶ ಸರ್ವನಾಶನೇ ಸೀರಿಯಸ್ ಈ ನನ್ನ ಮಗನ ಮಾತಾಡ್ಕೊಂಡು ನಮ್ ಪಕ್ಕ ಕರೆಕ್ಟಾಗಿ 15 ಡೇಸ್ಗೆ ಅವನ ಬಾಯಿಂದ ಹಿಂಗೆ ಮಾತಾಡ್ತಾನೆ. ಯಾಕೋ ಅರೋಡ್ ನಿನ್ ತೂಗ್ತಾ ಇಲ್ಲ ತೂಕ ಜಾಸ್ತಿ ಆಗೋಯ್ತೇನೋ ನಾನು ಮಾಡ್ಕೊತೀನಿ ಬೇಡ ಆ ಚಿಕ್ಕ ಮಕ್ಳು ಆಡೋದ್ಲೈ ಕಿತ್ತೋಗ್ತಾ ಆಯ್ತಾ ಕೈ ನೋಡ್ತೈತೆ ಬಿಡು ತೊಳ್ಬಿಡು ಕೈ ನೋಡ್ತೈತೆ ಯಾಕೆ ಅರೋಡ್ ಬಂದ್ಬಿಟ್ಟಿದ್ದ ವಯಸ್ಸಾಯ್ತು ಕಣ ವಯಸ್ಸಾಗೋಯ್ತಾ ಬೇಡ ಬೇಡ ಚಲೋ ಯಾಕೋ ಅರೋಡ್ ನಿನ್ ತೂಗ್ತಾ ಇಲ್ಲ ತೂಕ ಜಾಸ್ತಿ ಆಗೋಯ್ತೇನೋ ನಾನು ಮಾಡ್ಕೊತೀನಿ ಬೇಡ ಆ ಚಿಕ್ಕ ಮಕ್ಳು ಆಡೋದ್ಲೈ ಕಿತ್ತೋಗ್ತಾ ಆಯ್ತಾ ಕೈ ನೋಡ್ತೈತೆ ಬಿಡು ತೊಳ್ಬಿಡು ಕೈ ನೋಡ್ತೈತೆ ಯಾಕೆ ಅರೋಡ್ ಬಂದ್ಬಿಟ್ಟಿದ್ದ ವಯಸ್ಸಾಯ್ತು ಕಣ ವಯಸ್ಸಾಗೋಯ್ತಾ ಬೇಡ ಬೇಡ ಚಲೋ ಇರುವ ಅರುಣ್ ಉಜ್ತಾ ಇರುವ ರಾಖಿ ಇದ್ರ ಬಗ್ಗೆ ನಡಿ 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 ಹಾಕ ಹಾಕ ಹಾಕು ನನ್ ಕಣ್ ತಿರುಗುತ್ತೆ ತಿರ್ಗ್ಸ ಅವನ್ನ ಜ್ವರ ಬಂದೈತ ಅವನ್ಗೆ ಇವಾಗೇನೆ
ಏಯ್ ಸಾಕ್ ಬರೋ. ಏಯ್ ಇಳ್ಸೋ ನಾ ಇಳ್ಸೋ ಹಿಡಿಯೋ ಏ ತಿಂದಿರೋದೆಲ್ಲ ವಾಮಿಟ್ ಮಾಡ್ಕೊಂಡ್ಬಿಡ್ತಾನೋ. ತಂದಾನ ತಗಿಡೆ ಇಲ್ಲಾನ. ನಿನಗೋಸ್ಕರ ನಾನು ನಿಲ್ಲಿಸ್ತೀನಿ. ಇಲ್ಲ ಅವೆಲ್ಲ ತಿಂದಿರೋದೆಲ್ಲ ಬಂದ್ಬಿಡುತ್ತೆ, ಬೇಡ. ಚಲೋ ಹಾ ಪಕ್ಕ. ಬಿಡು ಅವೆಲ್ಲ ಬಂದ್ಬಿಡುತ್ತೆ. ಹಾ ಬರ್ರ. ಮುಂದೆ ಸ್ವೀಟ್ ಕಟ್ಟಿದೆಯಲ್ಲೇ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಕರುಣದಿ ಕಾಯೋ ಮಹದೇಶ್ವರ. ಹೇ ಶಂಕರ ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಹೇ ಶಂಕರ ಪ್ರೇಮಾಂಕುರ ಆದ ನಂತರ ನಮದಿ ದೂರ. ಯಾಕೀ ತರ ಹೇಳು ಪ್ರೇಮ ಮುದು ಉನ್ನಾರ, ಇವರಿಂದ ಶಾಂತಿ ಸಮಾನ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಬರ್ತೆ ಪ್ರೀತಿ ಅವರ ಮನಸ್ಸು ಮಧುರ ಕಂಡೇನಿ ನಡುವೆ ನನ್ನ ಬದಲೇ ನಾನಿನ್ನ ಬಿಚ್ಚಾಯ್ತು ಹುಚ್ಚಾಯ್ತು ಕಂಡೇನಿ ನಡುವೆ ಮನಸ್ಸನ್ನು ಜಸ್ಮಾತ್ ಬದಲೇ.
ಒಳಗಡೆ ಅಲ್ಲೇ ಪೆಂಡಲ್ ಹಾಕೋರೆ. ಅಲ್ಲಲ್ಲ ಎಲ್ಲಾ ಕಡೆ ಪೆಂಡಲ್ಗಳು ಹಾಕ್ಬಿಟ್ಟವ್ರೆ. ಕಬ್ಬಾಗಿರುವ ತಿಕ್ಕಲ್ ಬಂದ್ಬಿಡೋದು ಕಣ ಭಾಸ್ಕರ್. ನನ್ನ ಪ್ರೀತಿ ಸರಿಯಾಗಿ ಮಾಡೋದು ಕಣ. ಮಾಡಿಲ್ಲ ಈ ತರ. ಈ ಪ್ರೀಸೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅರುಣ್? ಅರುಣ್, ಈ ಪ್ರೀಸೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅರುಣ್? ಓ ಕಿರಣ, ಬದನೆಕಾಯಿಂದ ಪ್ರೂವ್ ಹೋಗಿದೆ. ಕಿರಣ ಅಲ್ಲೊಬ್ನು ಫುಲ್ ಫೀಲಿಂಗ್ ಆಡಾಡ್ತಾವನು. ಅವರು ರಾಕೇಶ್ ಅಂತ ನೋಡಿ, ಯೂಟರ್ನ್ ಹೊಡಿಯಕ್ಕೆ ಜಾಗ ಇದ್ರು ಕೂಡ ಯೂಟರ್ನ್ ಹೊಡಿತಾ ಇಲ್ಲ, ರಿವರ್ಸ್ ಗೇರ್ ಹಾಕೊಂಡು ಹೊಡಿತಾವೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸ್ಕೊಡ್ಬೇಕು. ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಕಾರ್ ಓಡಿಸೋದಕ್ಕೆ. ಇಷ್ಟೊಂದೆಲ್ಲ ಕಾರ್ ಓಡಿಸೋದಕ್ಕೆ ಒದ್ದಾಡ್ತಾ ಇರೋರು ಹಾಕಿಯವರು. ಅಲ್ಲ, ಈ ರೇಂಜಿಗೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಗೊತ್ತಾಗ್ಬೇಕಾಗಿತ್ತು. ಅಲ್ಲ, ಹೇಳಿ ಭಾಸ್ಕರ್. ಈ ಒಪಿನಿಯನ್ ಬಗ್ಗೆ ಏನೋ ನಿಮ್ಮ ಕಾರ್ ಡ್ರೈವಿಂಗ್ ಬಗ್ಗೆ. ಇವಂಗೆ ಡ್ರೈವಿಂಗ್ 10ಗೆ 2% ಕೊಡ್ತೀನಿ, 2 ಪಾಯಿಂಟ್ ಕೊಡ್ತೀನಿ ಅಷ್ಟೇ. ಯಾಕಂದ್ರೆ ಇರೋ 2 ಬೀಜನ ಗಾಡಿ ಓಡಿಸ್ಬೇಕಾದ್ರೆ ಬಾಯಿಗೆ ಮುಚ್ಚಿಬಿಡ್ತಾನೆ. ಸೊ ಅದಕ್ಕೆ 10ಗೆ 2 ಪಾಯಿಂಟ್ ಕೊಡೋದು, ನನಗೆ ಜಾಸ್ತಿ ಕೊಡೋದು. ಅಲ್ಲ, ನೀವು ಲಾಸ್ಟ್ ಟೈಮ್ ಅಲ್ಲೇ ಇವರು ಡ್ರೈವಿಂಗ್ ಅಲ್ಲಿ ಬೀಜ ಕಳ್ಕೊಂಡಿದ್ದೀರಾ ಅಂತ ಮಾಹಿತಿ ಸಿಕ್ತು. ಇಲ್ಲ, ಅವಾಗ ಬಾಯಿವರೆಗೂ ಬಂದು ವಾಪಸ್ ಹೋಗಿತ್ತು. ಹೊಟ್ಟೋಗಿತ್ತು, ಮತ್ತಿನ್ 2 ಬೀಜ ಎಲ್ಲಿಂದ ಬರ್ತಾ ಗೊತ್ತಾಗ್ತಿಲ್ಲ ನಂಗೆ. ಸೈಕ್ ಆಗ್ಬಿಡುತ್ತೆ. ಇಲ್ಲಿ ಯಾರೋ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾಕೋ ರೇಂಜ್ಗೆ ಹರಿ ಅವರು ಕೆರಳಿದ್ದಾರೆ. ಕೇಳಿದ್ದಾನೆ, ನಾನು ಬೋಗಿಳ್ತಾ ಇದ್ದೆ. ಹತ್ತು ಮಾರಲ್ಲ ಬಸ್ಕರ್, ಕೊಂಡಿರೋರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ವೇಸ್ಟ್. ಅವ್ರಿಗೆ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ತರ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಸುಮ್ಮನೆ ಕಾರ್ ಒಳಗಡೆ ಕುತ್ಕೊಂಡಿದ್ದಾರೆ, ವೇಸ್ಟ್ ಅನ್ಬೇಕು. ಕಾರಲ್ಲಿ ಕುತ್ಕೊಂಡಿರೋ ವೇಸ್ಟ್ ಅವರು ಯಾರು? ನೀವು ಹರಿ, ನಿಮ್ಮ ಒಪಿನಿಯನ್ ಏನು? ಭಾಸ್ಕರ್ ಅವ್ರೆ, ಕಳ್ಳನಿಗೆ ಪಿಳಿಸಾಕ್ಷಿ ಅಂತ ಅರುಣ್ ಬಾಯಿಗೆ ಬಂದಿದ್ದು ಹೇಳ್ತಾ ಇದ್ದಾನೆ. ಅದೆಲ್ಲ ಕೇಳಕ್ ಹೋಗ್ಬೇಡಿ ದಯವಿಟ್ಟು, ಅವ್ನ ದೊಡ್ಡ ವೇಸ್ಟ್ ಅಷ್ಟೇ. ಏನು ಹರಿ, ಇಷ್ಟು ಬೆಳ್ಳ ಕಾಣಿಸ್ತಾ ಇದ್ದೆ ನೀನು. ಥ್ಯಾಂಕ್ ಯು ಸೋ ಮಚ್. ಶಿಟ್. ಅವನು ಲೈವ್ ಅರುಣ್ ಅವರ ಇಲ್ಲಿ ಏನು ಇದು ಮಾಡಿ ಟ್ರೈನಿಂಗ್ ಅಲ್ಲಿ ಇದೆ ಇದು. ಸುಮಾರು ಒಂದು 1000 ಜನಕ್ಕೆ ಅಟ್ ಎ ಟೈಮ್ ಊಟ ಬಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಭಟ್ರೆಲ್ಲ ನಿದ್ದೆ ಮಾಡ್ತಿದ್ದಾರೆ, ನಾಳೆ ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡಬೇಕು ಅಂತ. ಸೊ ಅದಕ್ಕೆ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರೋ ಪೋಸ್ಟ್ ಅಲ್ಲಿ ಇದಾರೆ, ಅವ್ರ ಬಗ್ಗೆ ಏನು ಹೇಳಲ್ವ? ಇವರೆಲ್ಲ ರಾಜಕೀಯ ಅವರು, ನಮಗೂ ರಾಜಕೀಯ ತುಂಬಾ ದೂರ. ಸೊ ಬೇಡ ನಮ್ಗೆ. ಸೊ ಜಾತ್ರೆ ಏನಿದೆ ಅದನ್ನ ಎಂಜಾಯ್ ಮಾಡೋಣ. ಈ ಕತ್ಲಲ್ಲಿ ಬಂದು ಏನ್ ಎಂಜಾಯ್ ಮಾಡ್ತೀರಾ ನೀವು ಜಾತ್ರೆನ? ಸೊ ಇದು ನಮ್ಮ ತಪ್ಪಲ್ಲ ಅದು. ಸೊ ಮುಂದೆ ಹೋಗ್ತಿರೋ 3 ಜನ ತಪ್ಪು. ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೆ. ಸೊ ಆ ಟೈಮ್ ಬಂದಿದ್ರೆ ಸೊ ಎಲ್ಲ ಚೆನ್ನಾಗಿರ್ತಾ ಇತ್ತು. ಅಲ್ಲ, 3 ಜನ ಅಂದ್ರೆ ಯಾರು ಕಾಣಿಸ್ತಾ ಇಲ್ಲ ಮುಂದ್ಗಡೆ. ಅವ್ರು ಮುಂದೆ ಪಾಸ್ ಆಗ್ಬಿಡ್ತಾರೆ, ಬಟ್ ಸಿಗ್ತಾರೆ ಬಿಡಿ. ನಿಮ್ ಪಾಡಿಗೆ ನೀವು ಹೋಗ್ಬಿಟ್ರೆ ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ಫಸ್ಟ್ ಎವರ್ ಇನ್ ತಾವರೆಕೆರೆ ಇಷ್ಟು ದೊಡ್ಡದಾಗಿ ಒಂದು ಜಾತ್ರಾ ಮಹೋತ್ಸವ ನಂಬ್ಕೊಂಡಿರೋದು. ಬಟ್ ನೋಡಕ್ ಹೇಳ್ತಾರೆ ಸಾಲದು. ಸೊ ಬನ್ನಿ ಹೆಂಗಿದ್ದಾರೆ. ಅಲ್ಲ, ನೀವು ಮಿಡ್ ನೈಟ್ ಅಲ್ಲಿ ಬಂದು ಏನ್ ನೋಡ್ತಾ ಇದ್ದೀರಾ? ಇದಕ್ಕೆಲ್ಲ ಕಾರಣ ನೀವೇನೆ. ಮುಚ್ಕೊಂಡು ದಯವಿಟ್ಟು ಬನ್ನಿ. ಇಲ್ಲಿ ನೋಡಿ ನಾವು ಯಾವತ್ತೇ ಆಗ್ಲಿ ಖಾಲಿ ಇರೋ ಟೈಮಲ್ಲಿ ಬಂದು ವೀಕ್ಷಣೆ ಮಾಡ್ಬೇಕು. ಅಲ್ಲ ನೋಡಿ, ಈ ದೊಡ್ಡ ಒಂದು ಫ್ಯಾನ್ಗಳು, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಅದನ್ನ ಫ್ಯಾನ್ ಅಲ್ಲ, ಗಾಳಿ ಪಂಖ ಅಂತ ಕರೀತಾರೆ. ಹೌದಾ? ವಿಶಾಲವಾದ ರೆಕ್ಕೆಗಳನ್ನು ಹೊಂದಿರುವ ಒಂದು ದೊಡ್ಡ ಬೃಹತ್ಕಾರವಾದ ಒಂದು ಫ್ಯಾನ್ ಅದು. ಈ ಒಂದು ಸಭಾಂಗಣದಲ್ಲಿ ನೀವು ನಿಮ್ಮ ಅನಿಸಿಕೆ ಏನು? ಸೊ ಬೆಳಗ್ಗೆ ಇಲ್ಲಿ ಸಿದ್ದರಾಮಯ್ಯ ಅವರು, ಬೈರತಿ ಸುರೇಶ್ ಅವರು ಬಂದಿದ್ರು. ಈಗ ನಾವು ಗೆಸ್ಟ್ ಆಗಿ ಬಂದಿದ್ರಿ. ಎಸ್ಪೆಷಲಿ ಭಾಸ್ಕರ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಇವ್ರು ಹೆಜ್ಜೆ ಅಲ್ಲಿ ಯಾರೋ ಒಬ್ರು ಕುತ್ಕೊಂಡಿದ್ರು, ಅವ್ರ ಬಗ್ಗೆ ವೇಸ್ಟ್ ನನ್ನ ಮಗ ಅವನು. ನಿಮ್ ಬಗ್ಗೆ ಓಕೆ. ಸೊ ನೀವು ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಮೂಲ ಕರ್ತೃ ಕ್ರಿಯಾ ಕರ್ಮ ಬಂದ್ಬಿಟ್ಟು ಮಿಸ್ಟರ್ ಭಾಸ್ಕರ್ ಅವರು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಯು. ಮುಚ್ಕೊಂಡು ಬಾಗೋಣ. ನಿಮ್ಮ ಅಭಿಪ್ರಾಯ ಏನು? ಅದ್ಭುತ. ಅವಾಗ ಇಂಥದ್ದಕ್ಕೆ ಕರ್ಕೊಂಬಂದ್ರ ನಮ್ಮ ಭಾಸ್ಕರ್ಗೆ, ಅವ್ರು ಕೊಡ್ಬೇಕು ಕಣೋ ದೊಡ್ಡ ಅವಾರ್ಡ್. ಭಾಸ್ಕರ್ ದೇವರು, ಭಾಸ್ಕರ್ ಎಲ್ಲ ಮೂಲ. ಸಾರಿ ಹೇಳಿ 4 ಕಾಲು ಇರೋದಲ್ಲ, 1 ನಿಮಿಷ. 1 2 3
ಇದು 5 ಕಾಲ್ ಬರ್ತಿದ್ಯಲ್ಲ. ಏಯ್ ಕರೆಕ್ಟಾಗಿ ನೋಡು 4 ಕಾಲು ಇರೋದು. ಇದು ಸೊಂಡಿಲು ಸೊಂಡಿಲು. ಬಾಯ್ ಬಾಯ್ ಆನೆ ಬಾಯ್ ಬಾಯ್. ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ. ಎಂದು ಸಿಂಹ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಯೋಚನೆ ಮಾಡಿ. ಅದು ಆನೆ ಬರತ್. ಓ ಸಾರಿ ಆನೆ ಆನೆ ಸೊಂಡ್ಲಿದೇನೋ. ಎಸ್ ಎಸ್ 2 ಸೊಂಡಲು 4 ಕಾಲು ಇಲ್ಲ ಇದು. ಏನ್ ಅರುಣ್ ಎಲ್ಲಿಗೆ ಬಂದಿದ್ದೀರಿ ಅಂತ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನಿದೆ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ತಾವರೆಕೆರೆ ಜಾತ್ರೆ ಮಹೋತ್ಸವಕ್ಕೆ. ಏನ್ ಟೈಮ್ ಇವಾಗ? ಸೊ ಯಾವತ್ತೂ ಅಷ್ಟೇ ಅದು ತಾವರೆಕೆರೆ ಜಾತ್ರೆನ ಈ ರೀತಿಗೆ ಮಾಡಿದ್ದಿಲ್ಲ. ಹಾ. ಸೊ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಹಾ. ಸೊ ನೋಡಕ್ಕೆ 2 ಕಣ್ಣು ಸಾಯ್ದು. ಇನ್ನೊಂದೇನು ಅಂತಂದ್ರೆ ಇದು ಬಂದ್ಬಿಟ್ಟು ಅವ್ರೇನ್ ಮಾಡ್ತಾ ಇದಾರೆ ಅಲ್ಲಿ? ಅವರು ಆನೆ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ರ ಇಲ್ಲಿ? ನೀವೇನ್ ಮಾಡ್ತಾ ಇದ್ರ ಸರ್ ಇಲ್ಲಿ? ನಾನು ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ. ನೈಟ್ 2 ಗಂಟೆಲಿ ಕರ್ಕೊಂಡ್ಬಂದ್ಬಿಟ್ಟು ಏನ್ ಮಾಡಲಿ? ಅಲ್ಲ ಇಲ್ಲಿ ಆನೆ ಸೊಳ್ಳಿಡ್ಕೊಂಡು ನಿದ್ದೆ ಮಾಡಿರೋ ನೀನೇ. ನಾನು ಸಿಂಹ ಅನ್ಕೊಂಡಿದ್ದೆ. ಸಾರಿ ಏಯ್ ಬಾರ 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 ಬಾರ. ಚಪ್ಪಲಿ ಇಲ್ಲ ಬಿಡು. ಪೇ ಮಾಡ್ಬಿಟ್ಬಿಟ್ರೆ ಮುಗೀತು ಕೆಲಸ. ಕೈ ಹಾಕ್ತಿಲ್ಲ, ಹಿಡ್ಕೊಬಿಡತ್ ನಾವು. ಕೈ ಹಿಡ್ಕೊಬಿಡತ್ ಸೀರಿಯಸ್ ಆಗಿ. ಇಂದ ಬರುತ್ತೆ, ಅಲ್ಲಿಂದ ಮಾಡು, ಅಲ್ಲಿಂದ ಮಾಡು. ಅಲ್ಲೇ ಮಾಡೋ ಹೊರಗಡೆ ಮಾಡೋ ಅಲ್ಲ ಕೈ ಹೊರಗಡೆ ಮಾಡೋ ನೋಡಿಕೋ ನೀನೇ ಆಡ್ತಿದ್ಯಲ್ಲಪ್ಪ. ಊರೂರೇ ತಗೊಂಡೋಗ್ಬಿಟ್ಟಿದ್ದಾರೆ. ಅಲ್ಲಿ ನೀನು ಇರ್ಬೇಕಲ್ಲ. ಏನೋ ಹಿಂಗ್ ಮಾಡೋರೆ, ಸರಿಯಾಗಿ ಮಾಡೋರು ಕಣೋ. ಸಿದ್ದರಾಮಯ್ಯ ಬಂದಿದ್ದ ಕಣೋ. ನೀನು ಪಕ್ಕ ಡ್ರೈವರ್ ಆದ್ರೆ ರಾಕಿ, ಅಲ್ಲಿರೋ ಗಂಟೆ ಸೌಂಡ್ ಬರ್ಬಾರ್ದು, ಹಂಗೆ ಓಡಿಸಿ ನೋಡೋಣ. ಸರಿ ಕಣ, ಆಯ್ತು ಕಣ. ಸೀರಿಯಸ್ ಆಗಿ ಇವಾಗ ಡ್ರೈವರ್ ಇರ್ಬೇಕಾದ್ರೆ ನೋಡ, ಆ ಗಂಟೆ ಸೌಂಡ್ ಬರ್ಬಾರ್ದು. ನೀ ಎಮ್ಸ್ ಮೇಲೆ ಹಚ್ತಾ ಇದೆಯಲ್ಲ, ಬಡ್ಕೋತೈತೆ ಕಣ ಗಂಟೆ ಆದ್ಲು. ಗಂಟೆ ಇರೋದು ಹೊಡ್ಕೊಳ್ಳಿ ಬಿಡು. ಒಳ್ಳೆ ಟೀ ಹಾಕ.